ಇಲಾಖೆ ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ತಂಬಾಕು ಮುಕ್ತ ವಲಯವೆಂದು ಶಾಲಾ ಕಾಲೇಜುಗಳಲ್ಲಿ ಫಲಕ ಹಾಕಲಾಗಿರುತ್ತದೆ. ಆದರೆ ಕೆಲವು ಶಾಲೆಗಳ ಹತ್ತಿರ ಸಿಗರೇಟ್, ಗುಟ್ಕಾ ಮುಂತಾದವುಗಳು ಮಾರಾಟವಾಗುತ್ತಲೇ ಇರುತ್ತವೆ. ಇವುಗಳು ಹಾಗೆ ಮುಂದುವರೆದರೆ ಭಾವಿ ಭವಿಷ್ಯತ್ತಿನ ಮಕ್ಕಳು ಸಮಾಜದ ಹಾದಿ ತಪ್ಪುವುದು ಖಂಡಿತ ಎಂದು ಕಾಣುತ್ತದೆ. ಇವಾಗ ಮೈಸೂರು ಜಿಲ್ಲೆಯ ಕೋಟ್ಪಾ ಆಕ್ಟ್ ವೈಲ್ಯೂಷನ್, ಮೈಸೂರು ಸಿಕೆಸಿ ಶಾಲೆ, ಶಾರದಾ ವಿಲಾಸ್ ಶಾಲೆ, ಸರ್ಕಾರಿ ಆಸ್ಪತ್ರೆ ಹತ್ತಿರ, ಮಹಾಬೋಧಿ ಶಾಲೆ, ಜೆಎಸ್ಎಸ್ ವುಮೆನ್ ಕಾಲೇಜುಗಳ ಹತ್ತಿರ 100 ಮೀಟರ್ ಒಳಗೆ ಸಿಗರೇಟ್ ಮಾರಾಟ ಮಾಡುತ್ತಿದ್ದಾರೆ. ತಕ್ಷಣ ಶಾಲಾ ಮುಖ್ಯಸ್ಥರು ಹೆಚ್ಚಿನ ಗಮನ ಹರಿಸಿ ಇವುಗಳನ್ನು ಬಂದ್ ಮಾಡಲು ಪ್ರಯತ್ನಿಸಬೇಕೆಂದು ಎಂಟಿವಿ ನ್ಯೂಸ್ ವಿನಂತಿಸುತ್ತಿದೆ. ಇದರೊಂದಿಗೆ ಸಮಾಜದ ಕಳಕಳಿಯ ಎಲ್ಲಾ ನಾಯಕರುಗಳ ಸಹಕಾರವು ಬಹಳ ಅವಶ್ಯಕವಾಗಿದೆ ಎಂದು ಹೇಳಬಹುದಾಗಿದೆ. ವರದಿ ರಾಘವೇಂದ್ರ ಸ್ವರೂಪ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇದು ಮಹಾಬೋಧಿ ಸ್ಕೂಲು. ನಮ್ಮ ಸಮುದಾಯದವರೇ ಜಾಸ್ತಿ ಇರೋದು. ಸೊ ಇಲ್ಲಿ ನಿಮಗೆ ಈ 100 ಮೀಟ್ರ್ ಒಳಗಡೆ ಈ ಪೆಟ್ಟಿ ಅಂಗಡಿಯಲ್ಲಿ ಸಿಗರೇಟ್ ಸೇವಿಸ್ತಾರೆ. ನೋಡಿ, ಇಲ್ಲಿ ಸಿಗರೇಟ್ ಈಗ ಒಬ್ಬ ಹುಡುಗ ಸ್ಮೋಕ್ ಮಾಡ್ತಿದ್ದ. ಸೊ ಸಿಗರೇಟ್ ಮಾರ್ತಾ ಇದ್ದೀರಾ? ನಿಮ್ಮ ಮೊಮ್ಮಕ್ಕಳಿಗೆ ಸಿಗರೇಟ್ ಸೇದಿಸ್ತೀರಾ? ಹಾಂ, ಮತ್ತು ಇಲ್ಲಿ ಸ್ಕೂಲ್ ಪಕ್ಕ ಎಷ್ಟು ಮೀಟ್ರ್ ಒಳಗಡೆ ಸಿಗರೇಟ್ ಮಾರಬೇಕು? ಊಟ ತಿಂಡಿ ಏನಾರು ಹಾಕ್ಕೊಂಡು ಮಾಡಿ. ನೀವು ವಯಸ್ಸಾದವರು, ನೀವು ಹಿರಿಯರು, ನಾವು ನ್ಯೂಸ್ ಚಾನಲ್ ಅವರು. ಸಿಗರೇಟ್ ಯಾಕೆ ಮಾರ್ತೀರಾ? ಇಲ್ಲಿ ನಿಂತ್ಕೊಂಡು ಪೋಲಿ ಹುಡುಗರು ಬಂದು ನಿಂತ್ಕೊಂಡು ಈ ಸ್ಕೂಲ್ ಮಕ್ಕಳಿಗೆ ರೇಗಿಸಿದ್ರೆ ಏನು ಮಾಡ್ತೀರಾ? ನಿಮ್ಮ ಮೊಮ್ಮಕ್ಳಿಗೆ ಸಿಗರೇಟ್ ಮಕ್ಕಳಿಗೆ ಕೊಡ್ತೀರಾ? ನೀವೇ ಕೊಡೋದಿಲ್ಲ ಅಂದಮೇಲೆ ಬೇರೆಯವ್ರಿಗೆ ಯಾಕೆ ತಂಬಾಕು ಸಿಗರೇಟು? ಕಾನೂನಿದೆ, 100 ಮೀಟ್ರ್ ಒಳಗಡೆ ಮಾಡಿಕೊಡ್ದು ಅಂತ. ಮಾಡಬೇಡಿ. ಊಟ ತಿಂಡಿ ಬೇಕಾದ್ರೆ ಮಾಡಿ, ಒಪ್ಪೋಣ. ಆ ವ್ಯಾಪಾರ ಮಾಡಬೇಡಿ ದಯವಿಟ್ಟು, ಆಯ್ತಲ್ವಾ? ಎಸ್ ಕಾಲೇಜ್ ಇದೆ, ಸ್ಕೂಲು ಕಾಲೇಜು. ಇಲ್ಲಿನೇ 100 ಮೀಟ್ರ್ ಒಳಗಡೆ ಸಿಗರೇಟ್ ಸ್ಟಾಲ್ ಇದೆ, ಆಯ್ತಲ್ಲ? ಇದು ಮೈಸೂರು ಸರಸ್ವತಿಪುರಂ ಜೆಎಸ್ಎಸ್ ಕಾಲೇಜ್ ಕಡೆ. ಸಿಗರೇಟ್ ಯಾವುದಿದೆ? ಸಿಗರೇಟ್ ಮಾರ್ತಾ ಇದ್ದೀರಾ? ಯಾವ್ದು ಬೇಕು ಅಂತ ಕೇಳಿದ್ರಿ? ಕಿಂಗ್ ಕೊಡಿ ಒಂದು. ಮಾರೋ ಹಾಗೆ ಇಲ್ಲ ನೋಡಿ, ಇಲ್ಲಿ ಮಾರಿದ್ರು, ಅವ್ರಿಗೂ ಮಾರಿದ್ದಾರೆ. ಮೇಡಮ್,